ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಇವತ್ತು ಇನ್ನೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತಿನ ಡೇಟು ಯಾವುದು 17 ಅನಿಸುತ್ತೆ ಇವತ್ತು. ಸಾರಿ 18th ಜುಲೈಯಲ್ಲಿ ನಾನು 2 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 ವಿಡಿಯೋನು ಡೂಪ್ಲೆಕ್ಸ್ ಹೌಸ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಆ ವಿಡಿಯೋನು ನೋಡ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಮನೆ, ಈ ಡೂಪ್ಲೆಕ್ಸ್ ಹೌಸ್ ಬಂದ್ಬಿಟ್ಟು ರಾಘವೇಂದ್ರ ಲೇಔಟು. ಈ ಕಡೆ ಡಿ ಗ್ರೂಪು ಯಾರಿಗೆ ಅಂದ್ರಲ್ಲಿ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಈ ಲೇಔಟು 100% ಗೊತ್ತಿರುತ್ತೆ. ಆ ಲೇಔಟಲ್ಲಿರೋ ಒಂದು ಏಕಾತ ಡೂಪ್ಲೆಕ್ಸ್ ಹೌಸ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಏನೋ ಮನೆ ಮುಂದೆ 30 ಫೀಟ್ ರೋಡು, ಮನೆ ಮುಂದೆ 30 ಫೀಟ್ ರೋಡು, ಟಾರ್ ರೋಡು, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋ ಏರಿಯಾ, ಎಲ್ಲ ಕಂಪ್ಲೀಟ್ ಏನೋ ಚೆನ್ನಾಗಿರೋ ಏರಿಯಾ. ಬನ್ನಿ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಈ ಗೇಟು ಎಲ್ಲ ತೋರಿಸ್ತೀನಿ. ಗೇಟು ಎಲ್ಲ ಅಲ್ಟಿಮೇಟಾಗಿ ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ. ಈ ಮನೆಯಲ್ಲಿ ಮಾತ್ರ ಸೂಪರಾಗಿ ಮನೇನ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ನೋಡಿ, ಗ್ರೌಂಡ್ ಫ್ಲೋರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ತಾ ಇರೋದು ಏನೋ ರೂಮು ಕಿಚನ್ ಇರೋ ಮನೆ. ಇದು ಏನಿಲ್ಲ ಅಂದರೆ ಒಂದು 5,000 ರೆಂಟೆಡ್ ಇನ್ಕಮ್ ಇರೋ ಮನೆ ಇದು. ನೋಡಿ ಫ್ರೆಂಡ್ಸ್, ಇದಕ್ಕೂ ಇಂಟೀರಿಯರ್, ಪ್ರತಿಯೊಂದು ಇಂಟೀರಿಯರು ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಕಿಚನ್ ವಾರ್ಡ್ರೋಬ್ಸು ಕೂಡ ಆಗಿದೆ. ಸೂಪರಾಗಿರೋ ಮನೆ, ಮಾತ್ರ ಅಲ್ಟಿಮೇಟ್ ಮನೆ. ಆಮೇಲೆ ಪ್ಲಸ್ ಈ ಕಡೆ ರೈಟ್ ಸೈಡಲ್ಲಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು 2 ಫೀಟ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಒಂದು ವಾಲ್ ಟೈಲ್ಸಿಂದ ಇಟ್ಕೊಂಡು, ಗ್ರಾನೈಟ್ಸಿಂದ ಇಟ್ಕೊಂಡು, ಕಿಚನ್ ಲ್ಯಾಮಿನೇಟ್ಸಿಂದ ಇಟ್ಕೊಂಡು, ಡೋರಿಂದ ಇಟ್ಕೊಂಡು, ಆಮೇಲೆ ಪಾರ್ಕಿಂಗ್ ಟೈಲ್ಸಿಂದ ಇಟ್ಕೊಂಡು, ಆಮೇಲೆ ರೈಲಿಂಗ್ಸ್, SS ರೈಲಿಂಗ್ಸ್, ಆಮೇಲೆ ಮೆಟ್ಲು ನೋಡಿ, ಮೆಟ್ಲಲ್ಲಿ ಟೂ ಸ್ಲೇಡ್ ಅಂದರೆ ಗ್ರಾನೈಟ್ನ 2 ಸ್ಲೇಡಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಅಲ್ಟಿಮೇಟ್, ಒಟ್ಟಿಗೆ ಟೋಟಲಿ ಗುಡ್ ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು ಈ ಮನೆದು. ಬನ್ನಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಿ. ಗ್ರೌಂಡಲ್ಲಿ ರೂಮು ಕಿಚನ್ ಇರೋ ಮನೆ ಇತ್ತು. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 5,000 ಬಾಡಿಗೆ ಬರುತ್ತೆ. ಇವಾಗ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ತೋರಿಸ್ತಾ ಇದ್ದೀನಿ. ಇದು 2030, ಇನ್ನೊಂದು ಇದು ಡೀಟೇಲ್ಸ್ ಹೇಳಿರಲಿಲ್ಲ ನಾನು. ನೋಡಿ, 2030 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಇದು. ಗ್ರೌಂಡಲ್ಲಿ ರೂಮು ಕಿಚನ್ನು, ಫಸ್ಟಲ್ಲಿ 2 BHK ಹೌಸು, ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸು. ಟೋಟಲ್ ಆ ಡೂಪ್ಲೆಕ್ಸ್ ಹೌಸಲ್ಲಿ 3 ಬೆಡ್ರೂಮ್ ಮನೆ ಇದ್ದಾವೆ, 3 ಬೆಡ್ರೂಮ್ಸ್ ಇದ್ದಾವೆ. ನೋಡಿ, ಈಗ ನಾನು ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಲ್ಲ 2 BHK ಹೌಸ್ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಫರ್ನಿಷ್ಡ್, ಫುಲ್ ಏನೋ ಈ ಫ್ಲ್ಯಾಟ್ಗಳಲ್ಲಿ ಯಾವ ರೀತಿ ಪ್ರೊವೈಡ್ ಮಾಡಿ ಪ್ರತಿಯೊಂದು ಸೂಪರಾಗಿರೋ ಕ್ವಾಲಿಟಿನ ಯೂಸ್ ಮಾಡಿ ಕೊಟ್ಟಿರ್ತಾರೋ ಆ ಥರ ಈ ಮನೆ ಅಲ್ಟಿಮೇಟ್ ಮನೆ ಮಾತ್ರ. ನೋಡಿ, ನೋಡಿ ಸಜ್ಜೆ ಕೊಟ್ಟಿದ್ದಾರೆ. ಬಾತ್ರೂಮಲ್ಲಿ ಸಜ್ಜೆ ಕೂಡ ನಿಮ್ಗೆ ಏನಾದರೂ ಪ್ರಾವಿಷನ್ಸ್ಗೆ ಅಂತ ಇಟ್ಕೊಬೋದು. ನೆಕ್ಸ್ಟು ವಾಸ್ತು ಮಾತ್ರ ಅಲ್ಟಿಮೇಟ್ ಆಗಿರೋ ವಾಸ್ತು ಇದು. ಆಮೇಲೆ ವಾರ್ಡ್ರೋಬ್ಸು ಅಷ್ಟೇ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ನೀವೇನಿಲ್ಲ ಅಂದರೂ ಈ ಬೆಡ್ರೂಮ್ಸಲ್ಲಿ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ. ನೆಕ್ಸ್ಟ್ ಬನ್ನಿ ನೋಡಿ, 2 BHK ಮನೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಒಂದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ನ ಕಾಟ್ನ ಯೂಸ್ ಮಾಡ್ಬೋದು. ಲೆಫ್ಟ್ ಸೈಡ್ಗೆ 3 ಪಾನ್ ಕಿಟಕಿ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬನ್ನಿ, ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೇಮ್ ರೆಡ್ ಆ್ಯಂಡ್ ವೈಟ್, ಅಂದರೆ ನಾನು ಆಲ್ಮೋಸ್ಟ್ ನೋಡಿದ್ದೀನಿ ಈ ಲ್ಯಾಮಿನೇಟ್ಸ್ಗಳಲ್ಲಿ ಈ ಏನೋ ರಾಯಲ್ ಫಿನಿಶ್ ಇರೋ ರೆಡ್ ಆ್ಯಂಡ್ ವೈಟ್ ಲ್ಯಾಮಿನೇಟು ವುಡ್ಗೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ, ಸಖತ್ತಾಗಿ ಲುಕ್ ಕೊಡುತ್ತೆ. ಸೊ ಅಂಥದನ್ನು ಇವರು ಯೂಸ್ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿದೆ ಆ ಡಿಸೈನು, ಆ ಟೈಪು ಲ್ಯಾಮಿನೇಟ್ಸು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿದರೆ ಚೆನ್ನಾಗಿದೆ ಅದು. ಬನ್ನಿ ನೆಕ್ಸ್ಟ್, ಈಗ ಫಸ್ಟ್ ಫ್ಲೋರ್ 2 BHK ನೋಡಿದ್ರೆ, ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ನ ನಾನು ತೋರಿಸ್ತೀನಿ. ನೋಡಿ, ಸೆಕೆಂಡ್ ಫ್ಲೋರಿಂದ ರೋಡ್ನ ತೋರಿಸ್ತಾ ಇದ್ದೀನಿ. 30 ಫೀಟ್ ರೋಡ್ ಅದು. ಒಳ್ಳೆ ಬಾಡಿಗೆ ಬರುತ್ತೆ ಪಕ್ಕ. ಇವಾಗ ಫಸ್ಟ್ ಫ್ಲೋರ್ 2 BHKಗೆ, ಆಮೇಲೆ ರೂಮು ಕಿಚನ್ಗೆ
5,000 ಪ್ಲಸ್ ಅದೊಂದು 12,000 17,000 ಅದಕ್ಕೆ ರೆಂಟೆಡ್ ಬರುತ್ತೆ ನೀವು ಈ ಡೂಪ್ಲೆಕ್ಸ್ ಹೌಸಲ್ಲಿ ಇತ್ಕೊಂಡಿದ್ರೆ. ನೋಡಿ ತೋರಿಸ್ತಾಯಿದ್ದೀನಿ ಡೂಪ್ಲೆಕ್ಸ್ ಹೌಸ್ನ. POP ಡಿಸೈನ್ ಆಗಲಿ, ಫಾಲ್ ಸೀಲಿಂಗ್ಸೇ ಆಗಲಿ, ಆಮೇಲೆ ಕ್ಲಾಡಿಂಗ್ ಡಿಸೈನ್ ಆಪೋಸಿಟ್ ನೋಡಿ ಕ್ಲಾಡಿಂಗ್ ಡಿಸೈನ್ ಅದೇ ಆಗಲಿ, TV ಕ್ಯಾಬಿನೆಟ್ ಡಿಸೈನ್ ಆಗಲಿ, ಎಲ್ಲ ಸೂಪರ್ ಡಿಸೈನ್ ಮಾಡಿದ್ದಾರೆ. ಸೂಪರ್ ಏನೋ ಇಂಟೀರಿಯರ್ ಈ ಆರ್ಕಿಟೆಕ್ಚರ್ ಅಂತ ಪ್ಲ್ಯಾನ್ ಅಂತಾರಲ್ಲ ಆ ಥರ ಪ್ಲ್ಯಾನ್ ಇದೆ ಈ ಮನೆದು. ನೋಡಿ ಈಗ ದೇವ್ರ ಮನೆ ತೋರಿಸ್ತಾಯಿದ್ದೀನಿ. ದೇವ್ರ ಮನೆ ಕೂಡ ನಾರ್ತ್ ಫೇಸ್ ಡೋರ್ನ ಇಟ್ಟಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿದೆ. ಇಲ್ಲಿ ಓಪನ್ ಕಿಚನ್ ಟೈಪ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಈಗಿನ ಕಾಲದಲ್ಲಂತೂ ಇದು ಓಪನ್ ಕಿಚನ್ ಟೈಪ್ ಒಂದು ಟ್ರೆಂಡ್ ಆಗಿದೆ. ಸೊ ಅದಕ್ಕೆ ಅವರು ಓಪನ್ ಕಿಚನ್ ಟೈಪ್ ಕೊಟ್ಟಿದ್ದಾರೆ. ಗ್ಲಾಸಲ್ಲಿ ಕವರ್ ಮಾಡಿಬಿಟ್ಟು ಈ ಕಡೆ ಸ್ಟೆಪ್ಪು ಕೊಟ್ಟಿದ್ದಾರೆ, ಲಾಫ್ಟ್ಸ್ ಕೊಟ್ಟಿದ್ದಾರೆ. ನೋಡಿ ವಾಲ್ ಟೈಲ್ಸ್ ಗ್ರೀನ್ ಟೈಪಲ್ಲಿ ಚೆನ್ನಾಗಿದೆ ವಾಲ್ ಟೈಲ್ಸು. ಕೆಲಸ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್. ಇದು ನೋಡಿ ಬ್ಯಾಸ್ಕೆಟ್ಸು ನೀವೆಲ್ಲ SS ಬ್ಯಾಸ್ಕೆಟ್ಸ್ ನೋಡಿದ್ರಿ. ಇಲ್ಲಿ ಆಲ್ಮೋಸ್ಟ್ ವುಡನ್ನಲ್ಲೂ ಅದು ವೈರಿಂಗಲ್ಲೂ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಅದನ್ನು ಏನೋ ಅದು ಒಂಥರ ಇವಾಗ ಹೊಸ ಲುಕ್ ಅಂತಲೇ ಹೇಳ್ಬೋದು, ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬನ್ನಿ ಡೂಪ್ಲೆಕ್ಸ್ ಹೌಸಲ್ಲಿ ಅಲ್ಲೊಂದು ಬೆಡ್ರೂಮ್ ತೋರಿಸಿದೆ. ಈಗ ಯಾವುದು ಥರ್ಡ್ ಫ್ಲೋರಲ್ಲಿ ನಾನು ತೋರಿಸ್ತೀನಿ. ಇನ್ನೂ 2 ರೂಮ್ಸ್ ಇದ್ದಾವೆ. ನೋಡಿ ಥರ್ಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ನ ನಾನು ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ನ ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ, ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. POP ಸಿಂಪಲ್ ಡಿಸೈನ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಏನಿಲ್ಲ ಅಂದ್ರೆ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು ನೀವು. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ. ಕೆಳಗಡೆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ವಾಟರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ತ್ರೀಪಾನ್ ಕಿಟಕಿ ಕೊಟ್ಟಿದ್ದಾರೆ. ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾಯಿದ್ದೀನಿ. ಇದು 3ನೇ ಬೆಡ್ರೂಮ್ನು ಏನು ಡೂಪ್ಲೆಕ್ಸ್ ಹೌಸಲ್ಲಿ 3ನೇ ಬೆಡ್ರೂಮ್ನ ನಾನು ತೋರಿಸ್ತಾ ಇದ್ದೀನಿ. ಟೋಟಲ್ 3 ಬೆಡ್ರೂಮ್ ಡೂಪ್ಲೆಕ್ಸ್ ಹೌಸ್ ಇದು. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ವೆಸ್ಟರ್ನ್ ಟೈಪ್ ಕಮೋಡ್ ಇದೆ. ಫ್ರೆಂಡ್ಸ್ ಇನ್ನೊಂದು ಸರಿ ಹೇಳ್ತೀನಿ, ಇದು 20-30 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಗ್ರೌಂಡ್ ಫ್ಲೋರು ರೂಮು ಕಿಚನ್ ಇದೆ. ಫಸ್ಟ್ ಫ್ಲೋರು 2 BHK ಇದೆ. ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಇದೆ. ಅದರಲ್ಲಿ 3 ಬೆಡ್ರೂಮ್ ಇದ್ದಾವೆ. ಟೋಟಲ್ ನೀವು ಬರೀ ರೆಂಟ್ಗೆ ಅಂತ ಬಿಡ್ತೀನಿ ಅಂದ್ರೂ 100% ಇದರಲ್ಲಿ ಫಸ್ಟು ಆಮೇಲೆ ಗ್ರೌಂಡು 17,000 ಪ್ಲಸ್ ಇದೊಂದು ಡೂಪ್ಲೆಕ್ಸ್ ಏನಿಲ್ಲ ಅಂದ್ರೂ 15,000 ಇಲ್ಲಾಂದರೆ 16,000 ಅಂದ್ಕೊಂಡ್ರು ಟೋಟಲ್ 35,000 ರೆಂಟೆಡ್ ಇನ್ಕಮ್ ಇರೋ ಮನೆ ಇದು. ಆಮೇಲೆ ನೀವು ಇತ್ಕೊಂಡಾದರೆ ಒಂದು 17,000 ರೆಂಟೆಡ್ ಇನ್ಕಮ್ ಅಂತ 100% ಬರುತ್ತೆ. ನೀವು ಡೂಪ್ಲೆಕ್ಸ್ ಯಾರು ಇಷ್ಟಪಡ್ತೀರೋ ಅವರು ಬೇಕು ಅಂದರೆ 100% ಡೂಪ್ಲೆಕ್ಸ್ ವಿತ್ ರೆಂಟೆಡ್ ಇನ್ಕಮ್ಮು ಕೂಡ ಅವೈಲೇಬಲ್ ಇದೆ ಈ ಮನೆಯಲ್ಲಿ. ಈ ಮನೆ ಎಲ್ಲಿ ಅಂದರೆ ಅಂದ್ರಳ್ಳಿ ರಾಘವೇಂದ್ರ ಲೇಔಟ್ D ಗ್ರೂಪ್ಗೆ ಜಸ್ಟ್ ನಿಯರಲ್ಲಿದೆ. ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, ಅಲ್ಲಿ ನಿಯರ್ಗಿರೋ ಮನೆ ಇದು. ಏಕಾತ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ 90%ವರೆಗೂ ಬ್ಯಾಂಕ್ ಲೋನ್ ಆಗುತ್ತೆ. ಆಮೇಲೆ ನಿಮಗೆ ಬ್ಯಾಂಕ್ ಲೋನ್ ನಿಮಗೆ ಯಾರಾದರೂ ಕೊಡ್ಸೋರಿದ್ದರೆ ನೀವು ಅವ್ರ ಕಡೆಯಿಂದನೂ ಲೋನ್ ಮಾಡಿಸ್ಕೊಬೋದು, ಇಲ್ಲಾಂದರೆ ನಾವೇ ಪ್ರೊವೈಡ್ ಮಾಡ್ತೀವಿ. ಒಂದು ಬ್ಯಾಂಕ್ ಲೋನ್ ಆಗಲಿ, ಒಂದು ರಿಜಿಸ್ಟರ್ದಾಗಲಿ, ಆಮೇಲೆ ಅಗ್ರಿಮೆಂಟ್ದಾಗಲಿ ನಾವೇ ಎಲ್ಲ ಪ್ರೊವೈಡ್ ಮಾಡಿಕೊಡ್ತೀವಿ. ನಿಮಗೆ ಕೆಲಸನ ಈಸಿಯಾಗಿ ನಾವು ಮಾಡಿಕೊಡ್ತೀವಿ. ಕೆಲಸ ಈಸಿ ಆಗೋಕ್ಕೋಸ್ಕರ ಸೊ ನಮಗೆ ಎಲ್ಲ ಥರ ಪಾರ್ಟ್ನರ್ಸು ಅವೈಲೇಬಲ್ ಇದ್ದಾರೆ. ಸೊ ಅವ್ರ ಮೂಲಕ ನಾವು ಕೆಲಸನ ಈಸಿಯಾಗಿ ಮಾಡಿಕೊಡ್ತೀವಿ. ಇದರ ನಿಯರೆಸ್ಟ್ ಪ್ಲೇಸಸ್ ಬಂದ್ಬಿಟ್ಟು ಸುಂಕದಕಟ್ಟೆ, ಹೇರೋಹಳ್ಳಿ, ನಾಗಸಂದ್ರ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಪೀಣ್ಯ, ಸಂಗೇಶ್, ಲಗ್ಗೆರೆ ಎಲ್ಲ ಇದ್ದಾವೆ.
ಆಮೇಲೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.